ಹೊಸದಿಗಂತ ಡಿಜಿಟಲ್ ಸುದ್ದಿವಾಹಿನಿಯ ರೇಷ್ಮೆ ರಾಜನೀತಿ ಸುದ್ದಿ ವಿಶ್ಲೇಷಣೆಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಮೊಹಮ್ಮದನ ಮನೆಗೆ ಬಂದ ಮೇರು ಪರ್ವತ. ನಿನ್ನೆ ಬೆಳಗ್ಗೆ ಕರ್ನಾಟಕದ ಕಾಂಗ್ರೆಸ್ನಲ್ಲಿ ಒಂದು ಅತ್ಯಂತ ಅನಿರೀಕ್ಷಿತ ವಿದ್ಯಮಾನ ನಡೆಯಿತು. ಇವತ್ತಿನ ಕಾಂಗ್ರೆಸ್ ಪಕ್ಷದಲ್ಲಿ, ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದಲ್ಲಿ ರೆಬೆಲ್ ಸ್ಟಾರ್ ಎಂದೇ ಗುರುತಿಸಲ್ಪಟ್ಟಿರುವ BK ಹರಿಪ್ರಸಾದ್ ಅಂದರೆ ಮೇಲ್ಮನೆಯ ಸದಸ್ಯ ಮತ್ತು ವಿಧಾನ ಪರಿಷತ್ತಿನ ಮಾಜಿ ವಿರೋಧ ಪಕ್ಷದ ನಾಯಕ BK ಹರಿಪ್ರಸಾದ್ ಅವರ ಸದಾಶಿವನಗರದ ನಿವಾಸಕ್ಕೆ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಬೆಳಗಿನ ತಿಂಡಿ ಕಾರ್ಯಕ್ರಮಕ್ಕೆ ಭೇಟಿ ಕೊಟ್ಟರು. ಮುಖ್ಯಮಂತ್ರಿಯೇ ಯಕಶ್ಚಿತ್ ಒಬ್ಬ MLCಯ ಮನೆಗೆ ಭೇಟಿ ಕೊಟ್ಟಿದ್ದು ಕಾಂಗ್ರೆಸ್ಸಿಗರ ದೃಷ್ಟಿಯಲ್ಲಿ ಅವರ ಪ್ರೋಟೋಕಾಲ್ ಇದೇನಿದು, ಪ್ರೋಟೋಕಾಲ್ ಮುರಿದುಬಿಟ್ಟು ಸಿದ್ದರಾಮಯ್ಯನವರು ಕಾವೇರಿಗೆ ಕರೆಸ್ಕೊಂಡು ಹರಿಪ್ರಸಾದ್ ಜೊತೆಗೆ ಮಾತಾಡೋದ್ರ ಬದಲು ತಾವೇ ಹರಿಪ್ರಸಾದ್ ಮನೆಗೆ ಧಾವಿಸಿ ಬಂದ್ರಲ್ಲ, ಏನಿದು ಧಾವಂತ ಅಂತ ಅನೇಕರ ಮನಸ್ಸಿನಲ್ಲಿ ಒಂದು ಜಿಜ್ಞಾಸೆ ಮಾಡಿರೋದು ಸಹಜ. ಯಾಕಂತಂದರೆ 2023 ಅಸೆಂಬ್ಲಿ ಚುನಾವಣೆ ನಂತರ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗೋದು ನಿಶ್ಚಿತ ಎಂದಾದ ಮೇಲೆ ಮಂತ್ರಿಮಂಡಲ ರಚನೆಯ ಪ್ರಕ್ರಿಯೆ ಶುರುವಾಗಿತ್ತು. ಆಗ ಸುಮಾರು 136 ಜನ ವಿಧಾನಸಭಾ ಸದಸ್ಯರಿದ್ದರಿಂದ 136 MLAಗಳಿಗೆ ಮಂತ್ರಿಮಂಡಲದಲ್ಲಿ ಪ್ರಾಶಸ್ತ್ಯ ಕೊಡಲೇಬೇಕಾಗಿತ್ತು ಸಿದ್ದರಾಮಯ್ಯನವ್ರಿಗೆ. ಹೀಗಾಗಿ ವಿಧಾನ ಪರಿಷತ್ನಿಂದ ಯಾರನ್ನೂ ಮಂತ್ರಿ ಮಾಡಲ್ಲ ಅಂತ ಒಂದು ಹಂತದಲ್ಲಿ ಪಟ್ಟು ಹಿಡಿದ್ರು ಸಿದ್ದರಾಮಯ್ಯ. ಕಡೆಗೂ ಹೈಕಮಾಂಡಿನ ಒತ್ತಾಸೆಯ ಮೇರೆಗೆ MLC ಒಬ್ಬರನ್ನ ತಗೊಳ್ಳೇಬೇಕು ಅಂತ ತೀರ್ಮಾನ ಆದಾಗ ಯಾರು ಈಗಾಗಲೇ MLC ಆಗಿದ್ರೋ ಅವ್ರನ್ನ ಕೈಬಿಟ್ಟು MLA ಅಥವಾ MLCನೂ ಆಗಿರದೇ ಇದ್ದ ರಾಯಚೂರು ಜಿಲ್ಲೆಯ ಬೋಸ್ರಾಜ್ರನ್ನ, ಒಂದು ಕಾಲದಲ್ಲಿ ಅವರು ಮಂತ್ರಿ ಆಗಿರಬಹುದು, ಆ ಬೋಸ್ರಾಜ್ರನ್ನ MLC ಮಾಡಿ ಮಂತ್ರಿನೂ ಮಾಡಿ ಮೇಲ್ಮನೆಯ ಸಭಾನಾಯಕನನ್ನು ಕೂಡ ಮಾಡಿಬಿಟ್ರು ಸಿದ್ದರಾಮಯ್ಯ. ಆಗ ಎಲ್ರಿಗೂ ಆಘಾತವಾಗಿತ್ತು. ಅದು ಹೇಗೆ, ಹಿಂದೆ BJP ಆಡಳಿತಾವಧಿಯಲ್ಲಿ ವಿಧಾನ ಪರಿಷತ್ನಲ್ಲಿ ಕಾಂಗ್ರೆಸ್ನ ವಿರೋಧ ಪಕ್ಷದ ನಾಯಕನಾಗಿದ್ದ BK ಹರಿಪ್ರಸಾದ್ರನ್ನ ಮಂತ್ರಿನೂ ಮಾಡದೆ ಕೈ ಬಿಟ್ರಲ್ಲ ಸಿದ್ದರಾಮಯ್ಯ. ಆ ಈಡಿಗ ಸಮಾಜದ ಕೋಟಾವನ್ನು ಈ ಕಾಂಗ್ರೆಸ್ನ ಅತ್ಯಂತ ಹಿರಿಯ ನಾಯಕರ ಪೈಕಿ ಒಬ್ಬರಾಗಿರೋ ಹರಿಪ್ರಸಾದ್ ಬದಲು ಸೊರಬದ MLA ಮತ್ತು ಮಾಜಿ ಮುಖ್ಯಮಂತ್ರಿ ಬಂಗಾರಪ್ಪನವರ ಪುತ್ರ ಮಧು ಬಂಗಾರಪ್ಪನ ಮಂತ್ರಿ ಮಾಡಿಬಿಟ್ಟು ಹರಿಪ್ರಸಾದನ್ನು ಹೊರಗಿಟ್ರಲ್ಲ. ಯಾಕಿಷ್ಟು ಅವ್ರ ಬಗ್ಗೆ ಸಿದ್ದರಾಮಯ್ಯನವ್ರಿಗೆ ಅಸಹನೆ ಇತ್ತು, ವಿರೋಧವಿತ್ತು. ಹರಿಪ್ರಸಾದ್ರನ್ನು ಮಂತ್ರಿ ಮಾಡಲಿಕ್ಕೆ ಶತಾಯಗತಾಯ ವಿರೋಧ ಮಾಡಿದ್ರು ಸಿದ್ದರಾಮಯ್ಯ. ತಮ್ಮ ಹಠ ಸಾಧಿಸಿದ್ರು ಕೂಡ. ಆಗ ಮಂತ್ರಿಮಂಡಲ ರಚನೆ ಆಯಿತು, ಸರ್ಕಾರದ ಕೆಲಸ ಶುರುವಾಯಿತು. 2 ತಿಂಗಳಲ್ಲಿ ಅದುವರೆಗೂ ಅದುಬಿಟ್ಟುಕೊಂಡಿದ್ದ ಆಕ್ರೋಶವನ್ನು ಬಹಿರಂಗಗೊಳಿಸೇ ಬಿಟ್ರು. ಎಂದೂ ತಮ್ಮ ಜಾತಿ ಸಂಘಟನೆ ಜೊತೆಗೆ ಗುರುತಿಸಿಕೊಳ್ಳುತ್ತಿದ್ದ ಹರಿಪ್ರಸಾದ್ ಕಡೆಗೂ ಒಮ್ಮೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದ ಬಿಲ್ಲವ ಸಮಾಜದ ಸಮಾವೇಶವೊಂದರಲ್ಲಿ ಅವರ ಸಮುದಾಯದ ಸ್ವಾಮೀಜಿಯವರ ಸಮ್ಮುಖದಲ್ಲೇ ತಮ್ಮ ಆಕ್ರೋಶವನ್ನು ಹೊರಗೆ ಹಾಕಿದರು. ನಾನು ಮುಖ್ಯಮಂತ್ರಿ ಆದ ಮಾತ್ರಕ್ಕೆ ದೇವರಾಜ ಅರಸು ಆಗಿಬಿಟ್ಟೆ ಅಂತ ಅಂದ್ಕೊಳ್ಬಾರದು. ಯಾರು ದೇವರಾಜ ಅರಸು ಅಂತ ಅವ್ರ ಹೆಸರು ಹೇಳಿದ ಮಾತ್ರಕ್ಕೆ ದೇವರಾಜ ಅರಸು ಆಗಲಿಕ್ಕೆ ಸಾಧ್ಯ ಇಲ್ಲ. ನಾನು ಸುಮಾರು 13 ಜನ ಮುಖ್ಯಮಂತ್ರಿ, ಬೇರೆ ಬೇರೆ ರಾಜ್ಯಗಳ ಮುಖ್ಯಮಂತ್ರಿ ಆಗಲಿಕ್ಕೆ ನಾನು ಕಾರಣ. ನನಗೆ ಮುಖ್ಯಮಂತ್ರಿಗಳನ್ನ ಮಾಡೋದು ಗೊತ್ತು, ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಸೋದು ಗೊತ್ತು ಅಂತ ಆರ್ಭಟಿಸಿದ್ರು ಹರಿಪ್ರಸಾದ್. ಅವರ ಮಾತಿನ ಗುರಿ ಯಾರು ಅನ್ನೋದು ಬಹಳ ಸ್ಪಷ್ಟವಾಗಿತ್ತು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ತಮಗೆ ಈ ರೀತಿ ಯಕಶ್ಚಿತ್ ಒಬ್ಬ ವಿಪಕ್ಷ ನಾಯಕನಾಗಿದ್ದ ತಾವು, ಜೊತೆಗೆ ಈಗಾಗಲೇ ಅವರು ವಿಧಾನ ಪರಿಷತ್ ಸದಸ್ಯರು ಆಗಿದ್ದರು, ತನ್ನನ್ನು ಹೊರಗಿಟ್ಟು MLCನೂ ಆಗದೇ ಇರದಿದ್ದ ಬೋಸ್ರಾಜನ್ನು ತಂದು ಮಂತ್ರಿ ಮಾಡಿ MLC ಮಾಡುವಂಥ ಒಂದು ಅಗತ್ಯ ಏನಿತ್ತು, ಅನಿವಾರ್ಯತೆ ಏನಿತ್ತು ಅಂತ ತಮ್ಮದೇ ಆದ ಶೈಲಿಯಲ್ಲಿ ಆರ್ಭಟಿಸಿದ್ರು ಹರಿಪ್ರಸಾದ್. ಅಲ್ಲಿಂದ ಆದಮೇಲೆ ಸಿದ್ದರಾಮಯ್ಯ ಮತ್ತು ಹರಿಪ್ರಸಾದ್ ನಡುವಿನ ಸಂಬಂಧ ಅಷ್ಟಕ್ಕಷ್ಟೇ ಅನ್ನೋ ಥರ ಇತ್ತು. ವಿಧಾನ ಪರಿಷತ್ನ ಕಲಾಪದಲ್ಲೂ ಕೂಡ ಸರ್ಕಾರವನ್ನು ತಾವಾಗೇ ಸಮರ್ಥಿಸ್ಕೊಳ್ಳೋ ಯಾವ ಅವಕಾಶವನ್ನು ಬಳಸ್ಕೊಳ್ಳಿಲ್ಲ ಹರಿಪ್ರಸಾದ್. ನಿರ್ಮಲವಾಗೇ ಇದ್ದರು, ಸುಮ್ಮನೆ ಕೂತಿರ್ತಾ ಇದ್ರು, ತಟಸ್ಥರಾಗಿರ್ತಾ ಇದ್ರು. ಹೀಗಾಗಿ ಹರಿಪ್ರಸಾದರ ಮುಂದಿನ ನಡೆಯ ಬಗ್ಗೆ ಸಹಜವಾಗಿ ಸಿದ್ದರಾಮಯ್ಯ ಬಡದಲ್ಲಿ ಒಂದು ಥರದ ಆತಂಕ, ಅವ್ಯಕ್ತ ಆತಂಕ ಕಾಡ್ತಾನೆ ಇತ್ತು. ಅಂದಹಾಗೆ ಈ BK ಹರಿಪ್ರಸಾದ್ ಅವರ ರಾಜಕೀಯ ಚರಿತ್ರೆಯನ್ನು ಇವತ್ತಿನ ತಲೆಮಾರಿನವ್ರಿಗೆ ಗೊತ್ತಿದೆಯೋ ಇಲ್ವೋ. ಹರಿಪ್ರಸಾದ್ ಇವತ್ತು ಇನ್ನೂ ಸಕ್ರಿಯರಾಗಿರೋ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿಯವ್ರನ್ನ ಹೊರತುಪಡಿಸಿದ್ರೆ ಕಾಂಗ್ರೆಸ್ ಹೈಕಮಾಂಡ್ಗೆ ಸಮೀಪವರ್ತಿಯಾಗಿರೋ ಸೀನಿಯರ್ ಲೀಡರ್ಗಳ ಪೈಕಿ ಸಿರೆಮೋಸ್ಟ್ ಲೀಡರ್. ತಮಗೆ ಗೊತ್ತಿರಲಿ, 1975-76 ತುರ್ತು ಪರಿಸ್ಥಿತಿ ಅವಧಿಯಲ್ಲೇ ಆವತ್ತಿನ ಪ್ರಧಾನಮಂತ್ರಿ ಶ್ರೀಮತಿ ಇಂದಿರಾ ಗಾಂಧಿಯವರ ಸಿಂಹಾಸನದ ಹಿಂದಿನ ಶಕ್ತಿ ಕೇಂದ್ರವಾಗಿದ್ದ ಅವರ ಕಿರಿಯ ಪುತ್ರ ಸಂಜಯ್ ಗಾಂಧಿಗೆ ಅನುಯಾಯಿಯಾಗಿ ಗುರುತಿಸಿಕೊಂಡ್ರು BK ಹರಿಪ್ರಸಾದ್. ಅದು ಯಾವ ರೀತಿ ಸಂಜಯ್ ಗಾಂಧಿಯವರ ಸಾಮೀಪ್ಯವನ್ನು ಗಿಟ್ಟಿಸಿದ್ರು ಇವತ್ತು ಗೊತ್ತಾಗ್ತಾ ಇಲ್ಲ.
ಆಗಿನ ದಿನಗಳಲ್ಲೆಲ್ಲ ಹರಿಪ್ರಸಾದ್ ಅವರ ರಾಜಕೀಯ ಗುರುವಾಗಿದ್ದವರು, ಮೆಂಟರ್ ಆಗಿದ್ದವರು, ಗಾಡ್ ಫಾದರ್ ಆಗಿದ್ದವರು. ಆಗ ತಾನೇ ದೇವರಾಜ ಅರಸು ಮಂತ್ರಿಮಂಡಲದಲ್ಲಿ ಯೋಜನೆ ಇಲಾಖೆ ಮಂತ್ರಿ ಆಗಿದ್ದ ಆರ್ ಗುಂಡೂರಾವ್, ಅಂದರೆ ಇವತ್ತಿನ ದಿನೇಶ್ ಗುಂಡೂರಾವ್ ಅವರ ತಂದೆ. ಗುಂಡೂರಾವ್ ಮಾರ್ಗದರ್ಶನದಲ್ಲೇ ಹರಿಪ್ರಸಾದ್ ಹೈಕಮಾಂಡ್ ಸಂಪರ್ಕವನ್ನು ಸಾಧಿಸಿದ್ರು. ಅಷ್ಟೇ ಅಲ್ಲ, ಹೈಕಮಾಂಡ್ ವಿಶ್ವಾಸವನ್ನು ಕೂಡ ಗಿಟ್ಟಿಸಿದ್ರು. ತುರ್ತು ಪರಿಸ್ಥಿತಿ ನಂತರದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಘೋರ ಪರಾಭವ ಆಯಿತು. ಸ್ವತಃ ಇಂದಿರಾ ಗಾಂಧಿ ಮತ್ತು ಅವರ ಸುಪುತ್ರ ಸಂಜಯ್ ಗಾಂಧಿ ಇಬ್ಬರೂ ಸೋತು ಹೋಗ್ಬಿಟ್ಟಿದ್ರು. ಕಾಂಗ್ರೆಸ್ ಹೀಗೆ ಅಜ್ಞಾತವಾಸದಲ್ಲಿದ್ದಾಗ ಆವತ್ತು ಅಧಿಕಾರಕ್ಕೆ ಏರಿದ ಪ್ರಪ್ರಥಮ ಕಾಂಗ್ರೆಸ್ಸೇತರ ಅಂದರೆ ಜನತಾ ಪಕ್ಷದ ಸರ್ಕಾರದ ಪ್ರಧಾನಮಂತ್ರಿ ಮೊರಾರ್ಜಿ ದೇಸಾಯಿ ಮತ್ತು ಗೃಹ ಮಂತ್ರಿ ಚೌಧರಿ ಚರಣ್ ಸಿಂಗ್ ಇಂದಿರಾ ಗಾಂಧಿ ಅವರ ಆಡಳಿತ ಅವಧಿಯಲ್ಲಿ, ಅದು ತುರ್ತು ಪರಿಸ್ಥಿತಿಯ ಅವಧಿಯಲ್ಲಿ ನಡೆದ ದರ್ಪ ದೌರ್ಜನ್ಯಗಳ ವಿರುದ್ಧ, ಅಧಿಕಾರ ದುರುಪಯೋಗದ ವಿರುದ್ಧ ಒಂದು ನ್ಯಾಯಾಂಗ ತನಿಖಾ ಆಯೋಗವನ್ನು ನೇಮಿಸಿದರು. ಜಸ್ಟಿಸ್ ಜೈಶಿ ಶಾ ಅವರ ಅಧ್ಯಕ್ಷತೆಯ ಏಕಸದಸ್ಯ ನ್ಯಾಯಾಂಗ ಆಯೋಗವನ್ನು ರಚಿಸಿದರು. ಆ ಆಯೋಗ ಭಾರತದ ವಿವಿಧ ರಾಜಧಾನಿಗಳಿಗೆ ಭೇಟಿ ಕೊಟ್ಟು ತನ್ನ ವಿಚಾರಣಾ ಪ್ರಕ್ರಿಯೆಯನ್ನು ನಡೆಸಿದವು. ಅದೇ ರೀತಿ ಸಂಜಯ್ ಗಾಂಧಿಯವರ ವಿರುದ್ಧ ವಿಚಾರಣೆ ನಡೆಸಿದಾಗ ಸಂಜಯ್ ಗಾಂಧಿ ಅವರು ಹಾಜರಾಗಿದ್ದ ಆ ವಿಚಾರಣಾ ನ್ಯಾಯಾಲಯದಲ್ಲಿ ಹರಿಪ್ರಸಾದ್ ಕೂಡ ಅವ್ರ ಜೊತೆಗಿದ್ದರು. ಅಲ್ಲಿ ನಿರಂತರವಾಗಿ ಇಂದಿರಾ ಗಾಂಧಿ ಜಿಂದಾಬಾದ್, ಸಂಜಯ್ ಗಾಂಧಿ ಜಿಂದಾಬಾದ್ ಅಂತ ಘೋಷಣೆ ಕೂಗ್ತಿದ್ದ ಯುವಕರನ್ನೆಲ್ಲ ಅಲ್ಲಿನ ಪೊಲೀಸರು ಬಂಧಿಸಿದರು. ಡೆಹ್ರಾಡೂನ್ನ ನ್ಯಾಯಾಲಯದಲ್ಲಿ ಹಾಜರುಪಡಿಸಿದರು. ನ್ಯಾಯಾಲಯ ಅವರಿಗೆ ಕಾನೂನು ಭಂಗ ಮಾಡಿದ್ದಕ್ಕೆ, ಪ್ರತಿಬಂಧಕಾಜ್ಞೆಯನ್ನು ಉಲ್ಲಂಘಿಸಿದ್ದಕ್ಕೆ ಅವರಿಗೆ ಶಿಕ್ಷೆ ಕೊಟ್ಟರು. ಆಗಲೂ ಕೂಡ ಜೈಲಿನಲ್ಲಿ ಅವರಿಗೆ ಸಾಥ್ ನೀಡಿದರು ಹರಿಪ್ರಸಾದ್. ಅದಾದ ನಂತರ ರಾಜಕೀಯ ಚಿತ್ರಣ ಬದಲಾಗ್ತಾ ಬಂತು. ದೇವರು ಇಲ್ಲಿ ಅನಭಿಷಿಕ್ತ ದೊರೆಯಂತೆ ಸುಮಾರು 7.5 ವರ್ಷಗಳ ಕಾಲ ಆಳಿದ್ದ ಕರ್ನಾಟಕದ ಮುಖ್ಯಮಂತ್ರಿ ದೇವರಾಜ ಅರಸುರಿಗೂ ಮತ್ತು ಇಂದಿರಾ ಗಾಂಧಿಯವರಿಗೂ ಮನಸ್ತಾಪ ಉಂಟಾಗಿ ಕಾಂಗ್ರೆಸ್ ವಿಭಜನೆ ಆಯಿತು. ಕಾಂಗ್ರೆಸ್ ಐ ಮತ್ತು ಕಾಂಗ್ರೆಸ್ ಯು ಅಂತ 2 ಬಣಗಳಾದವು. ಆಗ ಸಹಜವಾಗಿ ಕರ್ನಾಟಕದಲ್ಲಿ ಇಂದಿರಾ ಕಾಂಗ್ರೆಸ್ನ ಸಂಚಾಲಕರಾಗಿ ಆರ್ ಗುಂಡೂರಾಯರೇ ನೇಮಕಗೊಂಡರು. ಜೊತೆಗೆ ಬಂಗಾರಪ್ಪನವರು ಕೂಡ ತಮ್ಮ ಮಂತ್ರಿ ಸ್ಥಾನ ತೊರೆದು ಕಾಂಗ್ರೆಸ್ನ ಅಡಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗೂ ಅಧಿಕಾರವನ್ನು ವಹಿಸಿಕೊಂಡಿದ್ದರು. ಈ ಬಂಡಾಯ ನಡೆದಾಗ, ದೇವರಾಜ ಅರಸು ವಿರುದ್ಧ ಬಂಡಾಯ ನಡೆದಾಗ ಹರಿಪ್ರಸಾದ್ ಸಹಜವಾಗಿ ಗುಂಡೂರಾವ್ ಜೊತೆ ಗುರುತಿಸಿಕೊಂಡ್ರು. ಮುಂದೆ 1980 ಲೋಕಸಭಾ ಚುನಾವಣೆಯಲ್ಲಿ ಮತ್ತೆ ಇಂದಿರಾ ಗಾಂಧಿಯವರು ಪ್ರಚಂಡ ಬಹುಮತದೊಂದಿಗೆ ಇಂದಿರಾ ಗಾಂಧಿ ಮತ್ತು ಸಂಜಯ್ ಗಾಂಧಿ ಅಧಿಕಾರಕ್ಕೆ ಮರಳು ಬಂದರು. ಜನತಾ ಸರ್ಕಾರದ ಪ್ರಯೋಗ ನುಚ್ಚುನೂರಾಯಿತು. ದಿಲ್ಲಿ ಗದ್ದಿಗೆ ಏರಿದ ಮೇಲೆ ಮತ್ತೆ ಸಂಜಯ್ ಗಾಂಧಿ ಕೇಂದ್ರ ಸರ್ಕಾರದಲ್ಲಿ ಮಂತ್ರಿ ಆಗಲಿಲ್ಲ. ಪ್ರಧಾನಮಂತ್ರಿಯ ಸಿಂಹಾಸನ ಹಿಂದಿನ ಶಕ್ತಿ ಕೇಂದ್ರವಾಗಿದ್ದರೂ ಕೂಡ ಆ ತುರ್ತು ಪರಿಸ್ಥಿತಿ ಕಾಲದ ಮೊದಲಿನ ಶಕ್ತಿ ಅವರಲ್ಲಿ ಇರಲಿಲ್ಲ. ಆದರೆ ಇಲ್ಲಿ ಕರ್ನಾಟಕದಲ್ಲಿ ದೇವರಾಜ ಅರಸು ರಾಜೀನಾಮೆ ಕೊಡಬೇಕಾಗಿ ಬಂತು. ಯಾಕಂದರೆ ರಾತ್ರಿ ಸುಮಾರು 90 ಜನ ನಿಷ್ಠಾವಂತ ಶಾಸಕರು ಸಾಮೂಹಿಕ ಪಕ್ಷಾಂತರ ಮಾಡಿದ್ರಿಂದ ಏಕ್ದಮ್ ದೇವರಾಜ ಅರಸು ಸ್ಥಾನದಲ್ಲಿ ಗುಂಡೂರಾವ್ ಬಂದರು. ಅಂದರೆ ಸ್ವತಃ ದೇವರಾಜ ಅರಸರೇ ಪೋಷಿಸಿ ಬೆಳೆಸಿದ ನಾಯಕರ ಒಂದು ದೊಡ್ಡ ಹೆಂಡೆ ಅಧಿಕಾರಕ್ಕೆ ಬಂತು. ದೇವರಾಜ ಅರಸು ವಿರೋಧ ಪಕ್ಷದ ನಾಯಕನಾಗಿ ಕೂತ್ಕೊಂಡ್ರು. ಆ ಅವಧಿಯಲ್ಲಿ ಗುಂಡೂರಾಯರಿಗೊಬ್ಬ ಜಿಗ್ರಿ ದೋಸ್ತಿದ್ರು, FM ಖಾನ್ ಅಂತ, ಕೊಡಗು ಮೂಲದ ಪ್ಲಾಂಟರ್. FM ಖಾನ್ ಮತ್ತು ಗುಂಡೂರಾಯರ ದರ್ಬಾರು ಕರ್ನಾಟಕದಲ್ಲಿ ಶುರುವಾಯಿತು. ಗುಂಡೂರಾವ್ ಮುಖ್ಯಮಂತ್ರಿ ಆದರೆ ರಾಜ್ಯಸಭಾ ಸದಸ್ಯರಾಗಿದ್ದ FM ಖಾನ್ ಮುಖ್ಯಮಂತ್ರಿಯ ಹಿಂದಿನ ಶಕ್ತಿ ಕೇಂದ್ರ ಆಗಿಬಿಟ್ರು. ಹೀಗಾಗಿ ಈ ಗುಂಡು ದಾದಾ ಮತ್ತು ಖಾನ್ ದಾದಾಗಳ ಗರಡಿಯಲ್ಲೇ ಈ BK ಹರಿಪ್ರಸಾದ್ ಅನ್ನೊಬ್ಬ ಯುವ ನಾಯಕ, ಮೊದಲು ವಿದ್ಯಾರ್ಥಿ ನಾಯಕರಾಗಿದ್ದರು, ಆಮೇಲೆ ಯುವ ನಾಯಕರಾದರು, ತಮ್ಮ ರಾಜಕೀಯ ಬದುಕನ್ನು ವಿದ್ಯುಕ್ತವಾಗಿ ಆರಂಭಿಸಿಬಿಟ್ರು. ಅಂದಹಾಗೆ ಆ ಅವಧಿಯಲ್ಲಿ ಗುಂಡೂರಾಯರು ಅವರ ವ್ಯಂಗ್ಯ ವಿಡಂಬನೆ ಭಾಳ ಪ್ರಸಿದ್ಧವಾಗಿದ್ವು. ಪತ್ರಕರ್ತರು ಕಾಯ್ತಾ ಇರ್ತಿದ್ರು, ಗುಂಡೂರಾಯರ ಬಾಯಿಂದ ಯಾವುದಾದ್ರು ಒಂದು ದುಡುಕಿನ ಹೇಳಿಕೆ ಬರುತ್ತೆ, ಒಂದು ತಮಾಷೆಯ ಪ್ರಸಂಗ ನಡೆಯುತ್ತೆ ಅಂತ ಕಾಯ್ತಾ ಇದ್ರು. ಯಾವಾಗಲೂ ಒಮ್ಮೆ ಅವರ ರಾಜಕೀಯ ಶೈಲಿಯ ಬಗ್ಗೆ, ಆಡಳಿತ ವೈಖರಿ ಬಗ್ಗೆ, ನಡವಳಿಕೆಗಳ ಬಗ್ಗೆ ಆಗಾಗ್ಗೆ ವ್ಯಂಗ್ಯ ವಿಡಂಬನೆಗಳು ಪತ್ರಿಕೆಗಳು ಪ್ರಕಟವಾಗ್ತಾನೆ ಇದ್ವು. ಅವರು ಪ್ರಜಾವಾಣಿ ಪತ್ರಿಕೆಯಲ್ಲಿ ಅವರು ತಮ್ಮ ಕುರಿತಾಗಿ ಬಂದ ಒಂದು ವ್ಯಂಗ್ಯೋಕ್ತಿಯನ್ನು ನೋಡಿ ಕೆರಳಿದ ಗುಂಡೂರಾಯರು ಈ ಪತ್ರಕರ್ತರೆಲ್ಲ ಸಮುದ್ರಕ್ಕೆ ಸರಿ ಅಂತಂದ್ಬಿಟ್ಟು ಒಂದು ಹೇಳಿಕೆ ಕೊಟ್ಬಿಟ್ಟಿದ್ರು. ಆವೇಶದ ಭರದಲ್ಲಿ ಆ ಮಾತು ಹೇಳಿದರು. ಆಗ ಪ್ರಜಾವಾಣಿ ಪತ್ರಿಕೆ ಅದನ್ನು ಟೀಕಿಸಿ ಒಂದನ್ನು ಸಂಪಾದಕೀಯ ಬರೆದಿತ್ತು. ಆಗ ಹರಿಪ್ರಸಾದ್ ನೇತೃತ್ವದಲ್ಲಿ NSUI ಮತ್ತು ಯೂತ್ ಕಾಂಗ್ರೆಸ್ ಕಾರ್ಯಕರ್ತರುಗಳೆಲ್ಲ ಈ ಬೆಂಗಳೂರಿನ ಮಹಾತ್ಮ ಗಾಂಧಿ ರಸ್ತೆಯ ಪ್ರಜಾವಾಣಿ ಡೆಕ್ಕನ್ ಹೆರಾಲ್ಡ್ ಪತ್ರಿಕಾ ಕಚೇರಿ ಎದುರಿಗೆ ದೊಡ್ಡ ಪ್ರತಿಭಟನೆಯನ್ನು ಮಾಡಿದರು. ಆ ಪತ್ರಿಕಾ ಕಚೇರಿಗೆ ಬೀಗ ಜಡಿದಿದ್ರು. ಆಗ ಪ್ರಪ್ರಥಮ ಬಾರಿಗೆ ಹರಿಪ್ರಸಾದನ್ನು ಈ ಉತ್ಸಾಹಿ ಯುವ ನಾಯಕನ ಪರಿಚಯ ಆಗಿತ್ತು. ಆಗೆಲ್ಲ ಜನರಲ್ಲಿ ಒಂದು ಭಾವನೆ ಇತ್ತು, ಈ ಗುಂಡೂರಾವ್ ಮತ್ತು FM ಖಾನ್ ಗರಡಿಯಲ್ಲಿ ಬೆಳೆದಿರೋ ಹರಿಪ್ರಸಾದ್ ಹೇಳಿ ಕೇಳಿ ಒಬ್ಬ ದಾದಾಗಿರಿ ಶೈಲಿ ನಾಯಕ ಅಂತ ಒಂದು ಅಭಿಪ್ರಾಯ ಮೂಡಿಬಿಟ್ಟಿತ್ತು. ಮುಂದೆ 1983 ಕರ್ನಾಟಕದಲ್ಲಿ ಚಿತ್ರಣ ಬದಲಾಯಿತು. ಗುಂಡೂರಾವ್ ನೇತೃತ್ವ ಕಾಂಗ್ರೆಸ್ ಪತನವಾಯಿತು. ರಾಮಕೃಷ್ಣ ಹೆಗಡೆ ನೇತೃತ್ವದ ಜನತಾ ಸರ್ಕಾರ ಅಂದರೆ
ಜನತಾ ಪಕ್ಷದ ದರ್ಬಾರು ಕರ್ನಾಟಕದಲ್ಲಿ ನಡೀತಾ ಇತ್ತು. ಆ ಅವಧಿಯಲ್ಲಿ ಲಂಕೇಶ್ ಪತ್ರಿಕೆ ಒಡನಾಡಿಯಾಗಿದ್ದ ನಾನು ಕುತೂಹಲದಿಂದ ಈ ಹರಿಪ್ರಸಾದ್ ಯಾರಿರಬೇಕು, ಎಂಥವ್ರು ಇರಬೇಕು ಅಂತ ಅವ್ರನ್ನ ಸಂದರ್ಶನ ಮಾಡಲಿಕ್ಕೆ ಹೋದೆ. ಆಗೆಲ್ಲ ಹರಿಪ್ರಸಾದ್ ತಮ್ಮನ್ನು ಭೇಟಿಯಾಗಲಿಕ್ಕೆ ಬಂದ ಪತ್ರಕರ್ತರನ್ನೆಲ್ಲ ಬಸವೇಶ್ವರ ವೃತ್ತದಲ್ಲಿರೋ ಒಂದು ಹೋಟೆಲ್ ಲಾಬಿಯಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ರು. ಅವ್ರು ಯಾವತ್ತೂ ಕೂಡ ಈ 5 ಸ್ಟಾರ್ ಸಂಸ್ಕೃತಿಯನ್ನು ಅಷ್ಟಾಗಿ ಬಳಸ್ತಾ ಇರಲಿಲ್ಲ. ಯಾವುದೇ ತಮ್ಮ ಆಪ್ತರ ಭೇಟಿಗೆ ಆ ಲಾಬಿನಲ್ಲಿ, ಚಾಲುಕ್ಯ ಹೋಟೆಲ್ ಲಾಬಿಯಲ್ಲಿ ಭೇಟಿ ಮಾಡ್ತಾಯಿದ್ರು. ಅವ್ರ ಜೊತೆಗೆ ಮಾತಾಡಿದಾಗ ಅನ್ನಿಸ್ತು, ಈ ಹರಿಪ್ರಸಾದ್ ಎತ್ತರ ನಿಲುವಿನ ಅಜಾನುಭಾವ ವ್ಯಕ್ತಿತ್ವದ ಹರಿಪ್ರಸಾದ್ ಜನ ಅಂದ್ಕೊಂಡಂತೆ ಒಬ್ಬ ಗೂಂಡಾಗಿರಿ ಪ್ರವೃತ್ತಿಯವರಲ್ಲ, ದಾದಾಗಿರಿ ಪ್ರವೃತ್ತಿಯವರಲ್ಲ. ನಿರ್ದಿಷ್ಟ ಸಂದರ್ಭದಲ್ಲಿ ಆ ಆಕ್ರೋಶವನ್ನು ಪ್ರದರ್ಶನ ಮಾಡಿರ್ಬೋದು, ಒಂಥರ ಮಸಲ್ ಪವರ್ ಪ್ರದರ್ಶನ ಮಾಡಿರ್ಬೋದು. ಯಾವುದೋ ಒಂದು ಕಾಲದಲ್ಲಿ ಪೂರ್ವಾಶ್ರಮದಲ್ಲಿ ಕೆಲವು ಈ ಥರದ ಭೂಗತ ವ್ಯಕ್ತಿಗಳ ಸಂಪರ್ಕಕ್ಕೂ ಬಂದಿರಬಹುದು. ಆದರೆ ರಾಜಕಾರಣಿಯಾಗಿ, ಉದಯೋನ್ಮುಖ ರಾಜಕಾರಣಿಯಾಗಿ ತಮ್ಮದೇ ಆದ ಕೆಲವು ನೈತಿಕ ಕಟ್ಟಳೆಗಳನ್ನು ವಿಧಿಸ್ಕೊಂಡಿದ್ರು ಹರಿಪ್ರಸಾದ್. ಆಗ ಅವರ ಕುರಿತಾಗಿ ನಾನು ಆ ಪತ್ರಿಕೆಯಲ್ಲಿ ಒಂದು ವ್ಯಕ್ತಿ ಚಿತ್ರಣವನ್ನು ಬರೆದಿದ್ದೆ. ಹರಿಪ್ರಸಾದ್ ಆಗ ತುಂಬ ಖುಷಿಪಟ್ಟಿದ್ರು. ಅಯ್ಯೋ, ತನಗೊಂದು ವ್ಯಕ್ತಿತ್ವ ಇದೆ ಅಂತ ಗುರುತಿಸಿದ್ರಲ್ಲ ಅಂತ ಒಂದು ವಿನೀತ ಭಾವವನ್ನು ತಾಳಿದ್ರು. ಅದಾದ ನಂತರ ನೆನಪಿರಲಿ, ಇಂದಿರಾ ಗಾಂಧಿಯವರ ನಂತರದ 4 ಪೀಳಿಗೆಯ ಕಾಂಗ್ರೆಸ್ ನೆಹರು ಕುಟುಂಬದವ್ರಿಗೆ ಅವರು ಅತ್ಯಂತ ವಿಶ್ವಾಸಾರ್ಹ ಬೆಂಬಲಿಗರಾಗಿದ್ದರು, ಅನುಯಾಯಿ ಆಗಿದ್ದರು ಹರಿಪ್ರಸಾದ್. ಮೊದಲು ಸಂಜಯ್ ಗಾಂಧಿ ನಂತರ ರಾಜೀವ್ ಗಾಂಧಿ ನಂತರ ಸೋನಿಯಾ ಗಾಂಧಿ ಮತ್ತು ತದನಂತರ ರಾಹುಲ್ ಗಾಂಧಿ. ಹೀಗೆ 4 ಪೀಳಿಗೆ ಇಂದಿರಾ ಕುಟುಂಬಸ್ಥರಿಗೆ ಆತ್ಮೀಯರಾಗಿರೋ ಹರಿಪ್ರಸಾದ್ 3 ಅವಧಿಗೆ ರಾಜ್ಯಸಭಾ ಸದಸ್ಯರಾಗಿದ್ದರು, ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾಗಿದ್ದರು, ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯ ಸದಸ್ಯರಾಗಿದ್ದರು. ಈ ರೀತಿ ಕರ್ನಾಟಕದ ಬಹುತೇಕ ಹಿರಿಯ ನಾಯಕರು, ಇಲ್ಲಿ ಮುಖ್ಯಮಂತ್ರಿಗಳಾಗಿದ್ದವ್ರಿಗೂ ಸಿಗದಂಥ ಅವಕಾಶಗಳು ಕಾಂಗ್ರೆಸ್ ಹೈಕಮಾಂಡಿನ ಗರ್ಭಗುಡಿಯಲ್ಲಿ ಇವರಿಗೆ ದೊರಕಿತ್ತು. ಆದರೆ ಯಾವತ್ತೂ ಕೂಡ ಕೇಂದ್ರದಲ್ಲಿ ಮಂತ್ರಿ ಆಗಲಿಕ್ಕೆ ಅವರು ಲಾಬಿ ಮಾಡಲಿಲ್ಲ. ಅದಕ್ಕೋಸ್ಕರ ತಮ್ಮ ಆಗಲಿಲ್ಲ ಅನ್ನೋ ಹತಾಶೆಯನ್ನು ಎಲ್ಲೂ ಬಹಿರಂಗವಾಗಿ ವ್ಯಕ್ತಪಡಿಸಿದವರಲ್ಲ. ಈ ರೀತಿಯ ಸುದೀರ್ಘ ಕಾಲದ ಪಕ್ಷನಿಷ್ಠೆ, ನಾಯಕನಿಷ್ಠೆ ಮತ್ತು ಅಧಿಕಾರ ಗದ್ದಿಗೆಗೋಸ್ಕರ ಹತಾಶೆಯನ್ನು ವ್ಯಕ್ತಪಡಿಸಿದಂಥ ಅದಕ್ಕಾಗಿ ಹಪಾಹಪಿ ಪಡೆದಂಥ ಒಂದು ಗುಣಧರ್ಮದಿಂದಾಗೇ ಹರಿಪ್ರಸಾದ್ ಸದನದಲ್ಲಿರಲಿ ಇಲ್ಲದೇ ಇರಲಿ ಹರಿಪ್ರಸಾದ್ ತಮ್ಮದೇ ಆದ ಒಂದು ವ್ಯಕ್ತಿತ್ವವನ್ನು ರೂಪಿಸ್ಕೊಂಡಿದ್ರು. ಅಂದಹಾಗೆ 1991 ನಂತರದ ವಿವಿಧ ಕಾಂಗ್ರೆಸ್ ಮುಖ್ಯಮಂತ್ರಿಗಳು ಯಾರಿದ್ರು, ಅವರ ವಿರುದ್ಧ ಅಕಸ್ಮಾತ್ತಾಗಿ ಹರಿಪ್ರಸಾದ್ ಬಂಡಾಯದ ಕಹಳೆ ಊದಿದ್ರು ಅಂತಂದರೆ ಅವರ ಕ್ಷಣಗಣನೆ ಶುರುವಾಗಿದೆ ಅಂತಲೇ ಅರ್ಥ. ಬಂಗಾರಪ್ಪ, ವೀರಪ್ಪಮೊಯ್ಲಿ, SM ಕೃಷ್ಣ ಅವಧಿಯಲ್ಲಿ ಯಾವಾಗ ಹರಿಪ್ರಸಾದ್ ತಮ್ಮದೇ ಪಕ್ಷದ ಸರ್ಕಾರ ಮತ್ತು ಮುಖ್ಯಮಂತ್ರಿಯ ಕಾರ್ಯವೈಖರಿ ಬಗ್ಗೆ ಒಂದು ಬಂಡಾಯದ ಕಹಳೆ ಊದಿರೋ ಆ ಪತನ ಗ್ಯಾರಂಟಿ ಅನ್ನೋ ರೀತಿಯಲ್ಲಿ ಆ ವಿದ್ಯಮಾನಗಳು ನಡೀತಾ ಬಂದಿತ್ತು. ಅಂಥ ಹರಿಪ್ರಸಾದ್ರನ್ನು ಸಿದ್ದರಾಮಯ್ಯ ಅಲಕ್ಷಿಸಿಬಿಟ್ಟಿದ್ರು. ಇದೀಗ ಮತ್ತೆ ನಿನ್ನೆ ತಾವೇ ಬಂದಿದ್ದಾರೆ. ದಕ್ಷಿಣ ಕನ್ನಡದಲ್ಲಿ ನಡೀತಾ ಇರೋ, ಕಳೆದ 20 ವರ್ಷಗಳಿಂದ ನಡೀತಾ ಇರೋ ಪರಸ್ಪರ ವೈಷಮ್ಯ, ಧರ್ಮಾಧಾರಿತ ವೈಷಮ್ಯ, ವಿರಸ, ವೈಮನಸ್ಸು ಮತ್ತು ಭೀಕರವಾದ ಕೊಲೆ ಬಡಿದಾಟಗಳ ಆ ಪರಂಪರೆ ಏನಿದೆ ಅದು ಇತ್ತೀಚೆಗೆ ಮತ್ತೆ ಪುನರಾವರ್ತನೆ ಆಗ್ತಾ ಇರುವಾಗ ಹರಿಪ್ರಸಾದ್ ಅವರು ದಕ್ಷಿಣ ಕನ್ನಡ ಮೂಲದವರು, ಬೆಲ್ಲವ ಸಮಾಜದವರು, ಆದರೆ ಬೆಂಗಳೂರನ್ನೇ ತಮ್ಮ ಕರ್ಮಭೂಮಿಯನ್ನಾಗಿ ಇಟ್ಕೊಂಡು ಬಂದಿರೋರು. ಎಲ್ಲರೂ ಅಪಹಾಸ್ಯ ಮಾಡ್ತಿರ್ತಾರೆ, ಹರಿಪ್ರಸಾದ್ ಒಮ್ಮೆನೂ ನೇರ ಚುನಾವಣೆ ಗೆದ್ದು ಬಂದಿಲ್ಲ ಅಂತ. ನೇರ ಚುನಾವಣೆ ಗೆಲ್ದಿದ್ರೇನಾಯ್ತು, ಅವರು ಅನಂತಕುಮಾರ್ ವಿರುದ್ಧ 1999ರಲ್ಲಿ ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಸ್ಪರ್ಧಿಸಿ ಸೋತಿದ್ರು. ಆದರೆ ಅದು ಏನೇ ಇದ್ರು, ಸೋಲು ಗೆಲುವು ಏನೇ ಇದ್ರೂ ಕೂಡ ಹರಿಪ್ರಸಾದ್ ತಮ್ಮದೇ ಆದ ಆ ಕಾಂಗ್ರೆಸ್ ಸಂಸ್ಕೃತಿಯ ಅಧಿಕೃತ ಪ್ರತಿನಿಧಿಯಾಗಿ ಇವತ್ತು ಕೂಡ ಸಕ್ರಿಯರಾಗಿದ್ದಾರೆ, ಪ್ರಸ್ತುತವಾಗಿದ್ದಾರೆ. ಅದೇ ಕಾರಣದಿಂದಾಗಿ ಸಿದ್ದರಾಮಯ್ಯ ಮಂಗಳೂರು, ಉಡುಪಿನಲ್ಲಿ ನಡೀತಾ ಇರೋ ಈ ಕೋಮು ಸಂಘರ್ಷದ ನೆಪ ಮಾಡ್ಕೊಂಡ್ಬಿಟ್ಟು ಹರಿಪ್ರಸಾದ್ ಮನೆಗೆ ಬಂದರು, ಸದಾಶಿವನಗರದ ಮನೆಗೆ ಬಂದರು. ಸಚಿವ ಸಹೋದ್ಯೋಗಿ ಜಮೀರ್ ಅಹಮದ್ ಸಮ್ಮುಖದಲ್ಲೇ ಅವ್ರ ಜೊತೆಗೆ ಮಾತುಕತೆ ನಡೆಸಿದ್ರಂತೆ. ನೀವೇ ಇದ್ರ ಜವಾಬ್ದಾರಿ ವಹಿಸ್ಕೊಂಡ್ಬಿಟ್ಟು ಅಲ್ಲಿ ಶಾಂತಿ ಸ್ಥಾಪನೆಗೆ ಪ್ರಯತ್ನ ಮಾಡಿ, ನಿಮ್ಮ ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಸಾಥ್ ಕೊಡ್ತಾರೆ ಅಂತ ಸಿದ್ದರಾಮಯ್ಯನವರು ಭರವಸೆ ಕೊಟ್ಟರಂತೆ. ಇದ್ರ ಮಧ್ಯೆ ಸಿದ್ದರಾಮಯ್ಯನವರು ಹರಿಪ್ರಸಾದ್ ಮನೆಯಿಂದ ಹೊರಗೆ ಬರ್ತಿರೋ ಹಾಗೆಯೇ ಸುದ್ದಿ ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಾ ಇದ್ದಿದ್ದು ಅವ್ರನ್ನ ವಿಧಾನ ಪರಿಷತ್ತಿನ ಸಭಾಪತಿ ಮಾಡೋರಿದ್ದಾರೆ ಅಂತಂದ್ಬಿಟ್ಟು. ಅದಕ್ಕೆ ಹರಿಪ್ರಸಾದ್ ಖಾಸಗಿ ಪ್ರಕ್ರಿಯೆ ಏನು ಅಂತಂದ್ರೆ, ನನ್ನನ್ನು ರಿಟೈರ್ ಮಾಡಬೇಕಂತ ಬಯಸಿದ್ದೀರಾ, ನನ್ನ ರಾಜಕೀಯದಿಂದ ರಿಟೈರ್ ಆಗಲಿ ಅಂತ ಬಯಸ್ತಾ ಇದ್ದೀರಾ ಅಂತ ಕೇಳಿದ್ರಂತೆ. ಈಗಿನ್ನೂ 70ರ ಹರೆಯದಲ್ಲಿ ಕಾಲಿಟ್ಟರು ಹರಿಪ್ರಸಾದ್ 3 ಅವಧಿಗೆ ರಾಜ್ಯಸಭಾ ಸದಸ್ಯರಾದರೂ ಕೂಡ, 1 ಅವಧಿಗೆ MLC ಮತ್ತು ವಿರೋಧ ಪಕ್ಷದ ನಾಯಕನಾದರೂ ಕೂಡ ಒಮ್ಮೆಯೂ ಕೇಂದ್ರದಲ್ಲಾಗಲಿ ರಾಜ್ಯದಲ್ಲಾಗಲಿ ಮಂತ್ರಿ ಅಂತ ಅನಿಸ್ಕೊಂಡೇ ಇಲ್ಲ. ಬಹುಶಃ ಅದಿರ್ಬೋದು ಅವರ ರಾಜಕೀಯ ಮಹತ್ವಾಕಾಂಕ್ಷೆ.
ನಾನು ಎಷ್ಟೋ ಜನರನ್ನ ಮುಖ್ಯಮಂತ್ರಿ ಮಾಡಿದೆ, ಮಂತ್ರಿ ಮಾಡಿದೆ, ನಾನೇ ಏನೂ ಆಗಲಿಲ್ಲ ಅನ್ನೋ ಕೊರಗು ಅವ್ರಿಗೆ ಕಾಡ್ತಾ ಇರ್ಬೋದು. ಇರಲಿ, ಸಿದ್ದರಾಮಯ್ಯರವರಂಥ ಅಂಥ ವರ್ಚಸ್ವಿ ಜನನಾಯಕ, ಒಬ್ಬ ಮಾಸ್ ಲೀಡರ್ ಮುಖ್ಯಮಂತ್ರಿ ಅವ್ರ ಮನೆಗೆ ಹುಡುಕೊಂಡು ಬಂದರು ಅಂತಂದರೆ ರಾಜಕಾರಣದ ವೈಶಿಷ್ಟ್ಯತೆ ಅದು. ಕಾಲಚಕ್ರ ಬದಲಾದಂತೆ ಶತ್ರುಗಳು ಮಿತ್ರರಾಗ್ತಾರೆ, ಮಿತ್ರಗಳು ಶತ್ರು ಆಗ್ತಾರೆ. ಇವತ್ತು ನಾವು ಯಾರು ನಿರುಪಯುಕ್ತ ಅಂತ ನಾವು ಅಲಕ್ಷಿಸಿರ್ತೀವೋ ಅವರೇ ಅತ್ಯಂತ ಉಪಯುಕ್ತರು, ಸಮಯೋಚಿತವಾದ ಒಂದು ಸಾಂದರ್ಭಿಕ ಅಗತ್ಯ ಅಂತ ಅನಿಸ್ಬಿಡ್ತಾರೆ ಅನ್ನೋದಕ್ಕೆ ಈ ನಿನ್ನೆ ನಡೆದ ಈ ಸಿದ್ದರಾಮಯ್ಯ ಹರಿಪ್ರಸಾದ್ ಮನೆಗೆ ಬಂದ ಭೇಟಿಯೇ ಸಾಕ್ಷಿ. ಇಂಗ್ಲೀಷ್ನಲ್ಲಿ ಒಂದು ಆಡ್ಮಾತಿದೆ, ಮೌಂಟನ್ ಕಮಿಂಗ್ ಟು ಮಹಮ್ಮದ್, ಮಹಮ್ಮದ್ ಕಮಿಂಗ್ ಟು ಮೌಂಟನ್ ಅಂತ. ಅಂದರೆ ಮಹಮ್ಮದನ ಪ್ರಾರ್ಥನೆಯನ್ನು ಮನಸ್ಸಿ ಮೇರು ಪರ್ವತವೇ ಮಹಮ್ಮದನ ಗುಡಿಸಲಿಗೆ ಬಂತು ಅಂತ. ಅದೇ ರೀತಿ ಮೇರು ಪರ್ವತ ಸಿದ್ದರಾಮಯ್ಯ ಹರಿಪ್ರಸಾದ್ ಅವರ ಮನೆಗೆ ಬಂದು ಹೋದರು. ಇನ್ನು ಮುಂದೆ ಕರ್ನಾಟಕದ ರಾಜಕೀಯ ಚಿತ್ರಣ ಖಂಡಿತವಾಗೂ ಮೊದಲಿನಂತೆ ಇರಲಾರದು. ಅದರಲ್ಲೂ ಕೂಡ ಕಳೆದ 2 ವರ್ಷಗಳಿಂದ ನಿರಂತರವಾಗಿ ನಡೀತಾ ಇರೋ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ನಡುವಿನ ಶೀತಲ ಸಮರದ ಒಂದು ಹೊಸ ಅಧ್ಯಾಯ ಆರಂಭ ಆಗಬಹುದು ಅನ್ನೋ ನಿರೀಕ್ಷೆಯೊಂದಿಗೆ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.